ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡಕತ್ತೀನಪ್ಪ ಅಂತಂದ್ರೆ ತತ್ತಿದ ಗ್ರೇವಿ ಮಾಡಕತ್ತೀನಿ ನೋಡ್ರಿ. ಎಗ್ ಗ್ರೇವಿ ಅಂತಾರಲ್ಲ, ಅದು ಹೇಗೆ ಮಾಡೋದಂತ ನೋಡಂಬರ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗೆ ಮಾಡಿ ತೋರಿಸ್ತೀನಿ ರೀ. ನಾನು ಒಂದು 15 ತತ್ತಿ ಕುದಿಸಾಕಿಟ್ಟೆ ನೋಡ್ರಿ. ಈಗ ನಾನು ತತ್ತಿ ಕುದಿಯೋ ತನಕ ನೋಡ್ರಿ. ಈಗ ಏನೇನಂತಂದ್ರೆ ಈಗ ಎಲ್ಲ ತರಕಾರಿಗಳು ಕಟ್ ಮಾಡ್ಕೋಬೇಕ್ರಿ. ಈಗ ಒಂದು 3-4 ಉಳ್ಳಾಗಡ್ಡಿ ಕಟ್ ಮಾಡ್ಕೋತೀನಿ ರೀ ಸಣ್ಣಾಗಿ. ಮತ್ತು ಒಂದು 4-5 ಟಮಾಟಿನೂ ಕಟ್ ಮಾಡ್ಕೋತೀನಿ ರೀ. ಹಾಗೆ ತತ್ತಿ ಕುದಿಯೋ ತನಕ ಎಲ್ಲ ಏನೇನು ಕಾಯಿಪಲ್ಯ ಬೇಕು ಎಲ್ಲಟು ಎರ್ಚ್ಕೊಂಡ್ಬಿಡ್ತೀನಿ ನೋಡ್ರಿ. ಎಲ್ಲಷ್ಟು ಕಟ್ ಮಾಡೋ ತನಕ ತತ್ತಿ ಕುದ್ದಾವ್ ನೋಡ್ರಿ ಫ್ರೆಂಡ್ಸ್. ತತ್ತಿ ನೀಟಾಗಿ ಚಂದ ಕುದ್ದಾವ್ರಿ. ಈಗ ಸುಲ್ಕೋಕತ್ತೀನಿ ನೋಡ್ರಿ. ನಾನು ತತ್ತಿ ಸೊಪ್ಪಿ ತಕ್ಕೊಂಡು ಇಟ್ಕೊತೀನಿ ರೀ. ಎಲ್ಲಷ್ಟು ತತ್ತಿ ಸುಲ್ದೈತೆ ನೋಡ್ರಿ. ಸುಲ್ದಿಗೆಸಿಂದ ನಾನು ಚಾಕು ತೊಗೊಂಡು ಹಿಂಗೆ ಸ್ವಲ್ಪ ಮ್ಯಾಲೆ ಕಟ್ ಮಾಡ್ಕೊಕತ್ತೀನಿ ನೋಡ್ರಿ. ಹಿಂಗೆ ಯಾಕೆ ಕಟ್ ಮಾಡ್ಬೇಕಂತಂದ್ರೆ ನೋಡ್ರಿ, ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕಲ್ರಿ. ಹಾಗಾಗಿ ಚಂದನಾಗಿ ಓಸು ತತ್ತಿ ಕಟ್ ಮಾಡಿ ಈಗ ಒಂದು ಕಡಾಯಿ ಇಟ್ಟಿನಿ ನೋಡ್ರಿ. ಒಲೆ ಮೇಲೆ ಕಡಾಯಿ ಇಟ್ಟು ಎಣ್ಣೆ ಹಾಕ್ಕೊಕತ್ತೀನಿ ರೀ. ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದಾದ್ಮೇಲೆ ಒಂದು 4-5 ಚಮಚನೇ ಹಾಕ್ಕೋತೀನಿ ರೀ. ಇದು ಗ್ರೇವಿ ಅಲ್ರಿ, ಹಾಗಾಗಿ ಸ್ವಲ್ಪ ಎಣ್ಣೆ ಮುಂದೆ ಇರ್ಬೇಕು ರೀ. ಸ್ವಲ್ಪ ಸಾಂಬಾರನ್ನು ಜಾಸ್ತಿನೇ ಮಾಡ್ತೀನಿ ರೀ ನಾ ಗ್ರೇವಿ. ಹಾಗಾಗಿ ಎಣ್ಣೆ ಕಾದಾದ್ಮೇಲೆ ತತ್ತಿ ಹಾಕ್ಕೋಕತ್ತೀನಿ ನೋಡ್ರಿ ಒಂದೊಂದು ಮಾಡಿ. ಇದೇ ತತ್ತಿ ನಾನು ಸಾವ್ಕಾಸ್ ತಿರುಗಿಸ್ತೀನಿ ನೋಡ್ರಿ. 1 ನಿಮಿಷ ತಿರುಗಿಸಿದ್ನಪ್ಪ ಅಂತಂದ್ರೆ ಈ ಕಲರ್ ಬರ್ತೈತೆ ನೋಡ್ರಿ. ಹಿಂಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋತೀನಿ ರೀ. ಹಿಂಗೆ ತತ್ತಿ ಫ್ರೈ ಮಾಡೋ ಟೈಮ್ದಾಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಇದಕ್ಕೊಂದೇ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ತತ್ತಿ ಇಷ್ಟ ಆದ್ರೆ ಚಂದ ಆಯ್ತಲ್ರಿ. ಬ್ರೌನ್ ಕಲರ್ ಕಾಣಕತ್ತವಲ್ಲ ತತ್ತಿ, ಸಾಕು ನೋಡ್ರಿ ಇಷ್ಟ ಆದ್ರೆ. ಓಸು ತತ್ತಿ ಒಂದು ಪ್ಲೇಟಿಗೆ ತಕ್ಕೊಂಡೆ ನೋಡ್ರಿ. ಪ್ಲೇಟಿಗೆ ತಕ್ಕೊಂಡು ಅದೇ ಕಡಾಯಿಗೆ ಇನ್ನೊಂದು ಬಟ್ಲದಷ್ಟು ಎಣ್ಣೆ ಹಾಕ್ಕೊಂಡೆ ರೀ. ನಾನು ಎಣ್ಣೆ ಹಾಕಿ ಅದೇ ಎಣ್ಣೆ ಕಾಯ್ದಾದ್ಮೇಲೆ ನೋಡ್ರಿ ಈ ಉಳ್ಳಾಗಡ್ಡಿ ಹಾಕ್ಕೋತೀನಿ. ಸ್ವಲ್ಪ ಉಳ್ಳಾಗಡ್ಡಿನೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ ನೋಡ್ರಿ. ಹಿಂಗೆ 1 ನಿಮಿಷ ಫ್ರೈ ಆದ್ರೆ ಸಾಕ್ರಿ. ಇವು ಸ್ವಲ್ಪ ಉಳ್ಳಾಗಡ್ಡಿನೂ ಸ್ವಲ್ಪ ಚಂದ ಬಾಡಿದ್ವು ನೋಡ್ರಿ. ಬ್ರೌನ್ ಕಲರ್ ಆದವಲ್ರಿ. ಅಲ್ಲಿ ಒಂದು ಇಲ್ಲಿ ಒಂದು ಉಳ್ಳಾಗಡ್ಡಿ ಈ ರೀತಿ ಆದ್ರೆ ಸಾಕ್ರಿ. ಸಾಕು ನೋಡ್ರಿ. ಉಳ್ಳಾಗಡ್ಡಿ ಇಷ್ಟು ಫ್ರೈ ಆದ್ರೆ ಈಗ ಅದೇ ಉಳ್ಳಾಗಡ್ಡಿ ನಾ ಏನು ಮಾಡ್ತೀನಿ ನೋಡ್ರಿ, ಈಗ ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ರೀ. ಈಗ ಸಣ್ಣ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ರೀ. ಒಂದಿಷ್ಟು ಕಾಜು ಹಾಕಿ ನೋಡ್ರಿ. ಕಾಜು ಹಾಕ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿನ ಹಾಕ್ಕೋಕತ್ತೀನಿ. ಚೆನ್ನಾಗಿ ಮಿಕ್ಸಿಗೆ ಏನದಂದ್ರೆ ರುಬ್ಕೋಬೇಕ್ರಿ. ಓಷ್ಟು ನಾವು ಏನೇನು ಹಾಕೋದದ ಎಲ್ಲ ಐಟಮ್ಗಳು ಹಾಕ್ಕೋತೀನಿ ನೋಡ್ರಿ. ಅದಕ್ಕೆ ಉಳ್ಳಾಗಡ್ಡಿ, ಕಾಜು ಮತ್ತು ಟಮಾಟಿ ಹಾಕ್ಕೊಂಡಿನಿ ರೀ. ಮತ್ತು ಅದರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಸ್ವಲ್ಪ ಹಳ್ಳುಪ್ಪನ ಹಾಕ್ಕೊಂಡೆ ನೋಡ್ರಿ. ನಾನು ಕಲ್ಲುಪ್ಪು ಹಾಕ್ಕೊಂಡೆ ನುಣ್ಣಗೆ ಇದಕ್ಕೆ ಮಿಕ್ಸಿ ಮಾಡ್ಕೋತೀನಿ ನೋಡ್ರಿ. ಈಗ ಆಯ್ತು ನೋಡ್ರಿ, ನುಣ್ಣಗೆ ಪೇಸ್ಟ್ ಐತಲ್ರಿ ಇದು. ಈಗೇನದಂದ್ರೆ ಇದಕ್ಕೆ ಪಾಡ್ಯಕ್ಕೆ ಹಾಕ್ತೀನಿ ನೋಡ್ರಿ. ನಾನು ಅಷ್ಟು ಉಳ್ಳಾಗಡ್ಡಿ, ಟಮಾಟಿ, ಕಾಜು, ಕೊತ್ತಂಬರಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ ಒಂದು ಸೈಡಿಗೆ ಇಟ್ಕೊಂಡು. ಮತ್ತು ಅದೇ ಎಣ್ಣೆದಾಗ ನೋಡ್ರಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಕತ್ತೀನಿ ನೋಡ್ರಿ. ನಾನು ಎಣ್ಣೆ ಚಂದ ಕೈದದ್ರಿ. ಎಣ್ಣೆ ಕಾದ ಎಣ್ಣೆಗೆ ಹಾಕ್ಕೋಕತ್ತೀನಿ ರೀ. ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಟಮಾಟಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. 1-2 ಸಣ್ಣ ಸೈಜ್ ಟಮಾಟಿ ರೀ. ಅವು ಟೊಮಾಟೊ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡಕತ್ತೀನಿ ರೀ. ಅದು ಹಾಗೆ ಟೊಮಾಟೊ ಹಣ್ಣು ಹಾಕಿದ ತಕ್ಷಣವೇ ಇದೆಲ್ಲ ನಾವೇನು ಮಿಕ್ಸಿಗೆ ಮಾಡ್ಕೊಂಡಿದ್ದೀವಲ್ಲ ರೀ ಎಲ್ಲ ಮಸಾಲ, ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡ್ರಿ 1 ನಿಮಿಷ. ಸ್ವಲ್ಪ ಸಣ್ಣ ಉರಿ ಇಟ್ಟು ಹಿಂಗೆ ತಿರುಗಿಸ್ಕೊತಿದ್ರೆ ಐತ್ರಿ, ಕುದ್ದು ಬಿಡ್ತದೆ ನೋಡ್ರಿ. ಸ್ವಲ್ಪ ಹಾಗೆ ಅದು ಮಿಕ್ಸರ್ ಜಾರನ್ನ ತೊಳೆದ್ಗೆಸಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಐತ್ರಿ. ಅದಕ್ಕೆ ಸ್ವಲ್ಪ ಕುದಿಲಿರಿದು ಮಸಾಲ 1 ನಿಮಿಷ ಕುದ್ದಾದ್ಮೇಲೆ ಎಲ್ಲ ಮಸಾಲೆ ಎಲ್ಲ ಖಾರ ಉಪ್ಪೆಲ್ಲ ಹಾಕ್ತೀನಿ ರೀ. ಮತ್ತೆ ನಾನು ಅದು ಮಸಾಲೆ ಎಲ್ಲ ಚೆಂದನಾಗಿ ಕುದ್ದೋದು ನೋಡ್ರಿ. 1-2-3 ನಿಮಿಷ ಕುದಿಸ್ಕೊಂಡು ಖಾರ ನೋಡ್ರಿ ನಮ್ಮ ರುಚಿಗೆ ತಕ್ಕಷ್ಟು ನಾನು ಖಾರದ ಪುಡಿ ಹಾಕ್ಕೋಕತ್ತೀನಿ ನೋಡ್ರಿ. ಮತ್ತು ಹಾಗಲೇ ಏನದಂದ್ರೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡಿದ್ನಲ್ರಿ ತತ್ತಿ ಫ್ರೈ ಮಾಡ್ಬೇಕಾದ್ರೆ, ಹಾಗಾಗಿ ಈಗನೂ ಸ್ವಲ್ಪ ಹಾಕ್ಕೊಂಡಿನಿ ರೀ. ಭಾಳೇನು ಹಾಕಲಿಲ್ಲ ನಾನು. ಮತ್ತೇನದಂದ್ರೆ ಗರಂ ಮಸಾಲನ ಹಾಕ್ಕೊಂಡಿನಿ. ಈಗೇನದ ಸ್ವಲ್ಪ ನಮಗೆ ನೀರು ನೋಡ್ರಿ, ಗ್ರೇವಿ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡ್ರೆ ಸಾಕು ನೋಡ್ರಿ ಫ್ರೆಂಡ್ಸ್. ಚೆಂದ ಕುದಿಸ್ಕೋಬೇಕು ನೋಡ್ರಿ. ಇದಕ್ಕೆ 1-2 ನಿಮಿಷ ಕುದ್ದಾದ್ಮೇಲೆ ನೋಡ್ರಿ ರುಚಿ ನೋಡ್ಕೊಂಡು ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು. ಚೆಂದ ಕುದಿಲಕತ್ತದ್ರಿ. 1-2 ನಿಮಿಷ ಕುದ್ದಾದ್ಮೇಲೆ ಆಯ್ತು ನೋಡ್ರಿ. ಅದಕ್ಕೆ ನಾನು ತತ್ತಿ ಹಾಕ್ಕೋಕತ್ತೀನಿ ನೋಡ್ರಿ. ಓಸು ಎಲ್ಲ ತತ್ತಿ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಲಿರಿ. ಇದು ಒಂದು 5 ನಿಮಿಷ ಕುದ್ದಾದ್ಮೇಲೆ ಬಂದ್ ಮಾಡ್ತೀನಿ ರೀ. ನಾನು 1-2 ನಿಮಿಷ ಹಿಂಗೆ ಸಣ್ಣ ಉರಿ ಇಟ್ಟು ಸ್ವಲ್ಪ ಕುದಿಸ್ಕೊಂಡ್ಬಿಡ್ತೀನಿ ರೀ. ಇದಕ್ಕೆ ಆಯ್ತು ರೀ. ಇದೆಲ್ಲ ಕುದಿಯಕತ್ತದ ನೋಡ್ರಿ. ಸಣ್ಣ ಉರಿ ಇಟ್ಟು ಕುದಿಸ್ಕೋಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೋತೀನಿ ನೋಡ್ರಿ ಮ್ಯಾಲಿಂದ. ಆಯ್ತು ನೋಡ್ರಿ ಫ್ರೆಂಡ್ಸ್, ಇಷ್ಟ ಆದರೆ ಕಂಪ್ಲೀಟ್ ಆಯ್ತು ನೋಡ್ರಿ.
ಆಯ್ತು ನೋಡ್ರಿ, ಕಂಪ್ಲೀಟ್ ಆಯ್ತು ನೋಡ್ರಿ. ಎಗ್ ಫ್ರೈ ಭಾರಿ ಸೂಪರ್ ಆಗ್ತದ್ರಿ. ಇದು ಎಗ್ ಫ್ರೈ ಅನ್ನಕ್ಕೇನ್ರಿ ಗ್ರೇವಿನೇ ಆಗ್ಯದ ನೋಡ್ರಿ. ಎಗ್ ಗ್ರೇವಿ ಜೊತೆ ನೋಡ್ರಿ ನಾವು ಪೂರಿ ಮಾಡ್ಕೊಂಡಿವ್ರಿ ನಮ್ಮ ಮನ್ಯಾಗ. ಇದ್ರ ಜೊತೆ ನೋಡ್ರಿ ಜೋಳದ ರೊಟ್ಟಿ, ಚಪಾತಿ, ಏನು ರೈಸ್ ಎಲ್ಲ ಕಾಂಬಿನೇಷನ್ ಸೂಪರ್ ಇರ್ತದೆ ನೋಡ್ರಿ. ಇದ್ರ ಜೊತೆ ಭಾರಿ ಟೇಸ್ಟಿಯಾಗಿ ಆಗ್ತದೆ ನೋಡ್ರಿ. ಈ ರೀತಿಯಾಗಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿಂದು ನನಗೆ ಹೇಗಾಗಿತ್ತು ಅಂತೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.